ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅನು, ಯಾಕೆ ಹಾಗೆ ನಿಂತ್ಬಿಟ್ಟೆ? ನೀನು ಈ ಆಟೋದಲ್ಲಿ ಬರ್ಬೋದು. ಕ್ಷಮಿಸಿ, ನೀವು ಒಳಗಡೆ ಕೂತಿರೋದು ನನಗೆ ಗೊತ್ತಾಗಲ್ಲ, ಆಮೇಲೆ ನೋಡಿಲ್ಲ. ಇಟ್ಸ್ ಓಕೆ, ಒಳ್ಳೇದೇ ಆಯ್ತಲ್ಲ, ಬಾ ಒಳಗೆ ಕೂತ್ಕೊ. ಇಲ್ಲ ಪರವಾಗಿಲ್ಲ, ನಾನು ಬೇರೆ ಆಟೋದಲ್ಲಿ ಹೋಗ್ತೆ. ನಾನಿದ್ದೀನಿ ಅಂತನಾ? ಹಾಗೇನಿಲ್ಲ. ಮತ್ತು ನಾನಿರೋ ಆಟೋದಲ್ಲಿ ಬರೋಕ್ಕೇನು? ಈ ಆಟೋದಲ್ಲಿ ನನಗೆ ಬರೋದಕ್ಕೆ ಓಕೆ, ಆದರೆ ನಿಮಗೆ ಬರೋದಕ್ಕೆ ಓಕೆನಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ಮೊದಲು ಎಲ್ಲ ಸರಿಯಾಗೇ ಇರುತ್ತೆ, ಆಮೇಲೆ ಎಲ್ಲ ಚೇಂಜ್ ಆಗಿಬಿಡ್ತಾರೆ, ಅದಕ್ಕೆ. ಇಲ್ಲ ಇಲ್ಲ, ನನಗೆ ಓಕೆ, ಬಾ ಕೂತ್ಕೊ. ಹಲೋ ಮೀರಾ, ಬರ್ತೀನಿ ನಾನು ಸ್ವಲ್ಪ ಹೊತ್ತಲ್ಲಿ. ನನ್ನ ಕಾರ್ ಕೆಟ್ಟೋಗಿದೆ, ನಾನೀಗ ಆಟೋದಲ್ಲಿ ಬರ್ತಾ ಇದ್ದೇನೆ, ಆದಷ್ಟು ಬೇಗ ಬಂದ್ಬಿಡ್ತೇನೆ. ಅನು, ನಾನು ವರ್ಧನ್ ಕಂಪ್ನಿಗೆ ಹೋಗ್ತಾ ಇದ್ದೀನಿ, ಬಾ ಕೂತ್ಕೊ. ಇಟ್ಸ್ ಓಕೆ, ಬಾ. ನಾನು ಅಂದ್ಕೊಂಡಿದ್ದೆಲ್ಲ ಆಗೋಕ್ಕೆ ಸಾಧ್ಯ. ಇದರಿಂದ ಮುಂದೆ ಸಿಗೋ ಸರ್ಪ್ರೈಸಸ್ ಬಗ್ಗೆ ನಿನಗೆ ಊಹೆ ಕೂಡ ಇಲ್ಲ. ನೀನು ಕಳ್ಕೊಂಡಿದ್ದೆಲ್ಲ ವಾಪಸ್ ಕೊಡ್ತೀನಿ ಅನು, ರೈಟ್ ಫ್ರಮ್ ದ ಬಿಗಿನಿಂಗ್. ಐ ಲವ್ ಯು ಅನು, ಐ ಲವ್ ಯು. ನನಗಿಷ್ಟೆಲ್ಲ ನೋವು ಕೊಟ್ಟು ನಾನು ಕಷ್ಟದಲ್ಲಿರೋದನ್ನ ನೋಡಿ ನೀವು ಈಗ ಹೇಗೆ ನಗೋದಕ್ಕೆ ಸಾಧ್ಯ ಆರ್ಯ ಸರ್? ನಿಮಗೆ ನನ್ನ ಬಗ್ಗೆ ಏನು ಅನ್ಸೋದೇ ಇಲ್ವಾ? ಈ ನಿಮ್ಮ ನಗುನ ನಾನು ಆಗ ಬಯಸಿದ್ ನಿಜ. ಇಷ್ಟು ದಿನ ನಾನು ಬಯಸಿದ್ದು ನಿಮ್ಮ ಸ್ವಾತಂತ್ರ್ಯನ. ಆದರೆ ಈಗ ನಿಮ್ಮನ್ನು ಯಾವತ್ತೂ ಕ್ಷಮಿಸಬಾರ್ದು ಅಂತ ಅನಿಸ್ತಿದೆ. ಐ ಹೇಟ್ ಯು ಟು ದ ಕೋರ್. ನೀವಾಗೆ ನನ್ನನ್ನು ಬಿಟ್ಟು ಹೋದ್ರಿ. ಆಗಲೂ ನಾನು ನಿಮಗೆ ಸಾಕಷ್ಟು ಸರಿ ಕಾಲ್ ಮಾಡಿದೆ. ಆ ಸಮಯದಲ್ಲಿ ನೀವೇನಾದರೂ ಹೀಗೆ ಸಿಕ್ಕಿದ್ದಿದ್ರೆ ನಿಮ್ಮ ಕಾಲ್ ಹಿಡ್ಕೊಂಡು ನನ್ನ ಜೊತೆ ಮಾತಾಡಿ ಅಂತ ಕೇಳ್ಕೊತಾ ಇದ್ದೆ. ಆದರೆ ಈಗ ನೀವೇ ಮಾತಾಡಿದ್ರೆ ಮಾತ್ರ ಹಲೋ ಅಣ್ಣ, ಹಾವೇ ಸರ್ ಅನು ಜೊತೆ ಇದ್ದಾವೆ. ಅವ್ರ ಜೊತೆನಾ? ಇಬ್ಬರು ಒಟ್ಟಿಗೆ ಆಟೋದಲ್ಲಿ ಹೋಗ್ತಾ ಇದ್ದಾವೆ ಅಣ್ಣ. ಹಾವೇ ಸರ್ ಆಟೋನ ಅರೇಂಜ್ ಮಾಡಿ ಬೇಕು ಅಂತ ಡ್ರೈವರ್ಗೆ ಗಾಡಿ ನಿಲ್ಸಕ್ಕೆ ಹೇಳಿದ್ದಾವೆ. ನಿನಗೆ ಹೇಗೆ ಗೊತ್ತಾಯ್ತು? ಹಾವೇ ಸರ್ ಆಗ್ಲಿಂದ ಡ್ರೈವರ್ಗೆ ಸನ್ನೆ ಮಾಡೋದನ್ನ ನಾನೇ ನೋಡಿದೆ. ಈ ಆರ್ಯ ನನ್ನ ಜೊತೆ ಮತ್ತೆ ಆಟ ಆಡ್ತಿದ್ದಾನೆ ಅನ್ಸುತ್ತೆ. ಇಲ್ಲಿ ನಾನು ನಂಬೋ ಥರ ಮಾತಾಡಿ ಇನ್ನೊಂದು ಕಡೆ ಅವಳ ಜೊತೆ ಸುತ್ತಾಡ್ತಾ ಇದ್ದಾನ. ಇದೇನು ಅಂತ ನಾನು ತಿಳ್ಕೊತೀನಿ. ಆಟೋ ಫೇರ್ ನಾನು ಕೊಡ್ತೀನಿ. ಕೊಡಿ.
ಪಾಲಿಂದ. ಥ್ಯಾಂಕ್ ಯು ಸಿಸ್ಟರ್. ಈ ಥರ ದುಡ್ಡು ಯಾರು ಕೈ ಕೊಟ್ಟಿಲ್ಲ, ಎಲ್ಲ ಮೊಬೈಲ್ ಪೇಗಳೇ. ನಮ್ಮ ಹತ್ರ ಚೇಂಜ್ ಇಲ್ಲ ಅಂದರೆ ದುಡ್ಡು ಹೊಡಿಬೇಕಂತ ನಾಟಕ ಮಾಡ್ತೀರಾ ಅಂತಾರೆ. ಅಂಥದ್ರಲ್ಲಿ ನೀವು ಚೇಂಜ್ ಕೊಟ್ರಿ. ಕೊಡಲೇಬೇಕು. 2 ರೂಪಾಯಲ್ಲೂ ಪವರ್ ಇದೆ ಅಂತ ಇವ್ರು ನಂಬಿರೋರು. ಅನಗತ್ಯವಾಗಿ ಯಾರಿಗೂ ಕೊಡಲ್ಲ. ಇವ್ರಿಗೆ ಬರಬೇಕಾಗಿರೋದನ್ನ ಇವ್ರು ಬಿಡಲ್ಲ ಅಲ್ವಾನು? ಸರ್, ನೀವು ಹೇಳೋದಕ್ಕಿಂತ ಜಾಸ್ತಿನೇ ದುಡ್ಡು ಕೊಟ್ಟಿದ್ದೀರಿ. ಹೇಳಿದ ಕೆಲಸ ಸರಿಯಾಗಿ ಮಾಡಿದ್ದಕ್ಕೆ, ಇನ್ನೊಂದು 500 ಒಳ್ಳೆ ಸಾಂಗ್ನ ಪ್ಲೇ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ ನನಗೆ ಗೊತ್ತಿಲ್ಲ, ಆದರೆ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಲೋ ಜೆಂಡೆ, ನಾನು ನಿನಗೆ ಒಂದು ಸೂಪರ್ ಆಗಿರೋ ವಿಷಯ ಹೇಳಬೇಕು. ಏನೂ ಬೇಕಾಗಿಲ್ಲ, ನೀನು ಎಲ್ಲಿದೆಯಾ ಹೇಳು, ನಾ ಇಲ್ಲೇ ಬರ್ತೀನಿ. ಆಯಿತು, ಆದರೆ ಅದಕ್ಕೂ ಮೊದಲು ನಾನು ಹೇಳೋದನ್ನು ಕೇಳು. ಸುಮ್ಮನೆ ಇದೆಯಾ ಅಂದರೆ ಹೇಳು ಅಂತ ತಾನೇ ಅರ್ಥ. ಜೆಂಡೆ, ನಾನು ಬೇಕು ಅಂತಲೇ ಅನು ಬರ್ತಾಯಿದ್ದಿದ್ದ ಕಾರ್ನ ಹಾಳಾಗಿದೆ ಅಂತ ಡ್ರೈವರ್ ಕೈಯಲ್ಲಿ ಸುಳ್ಳು ಹೇಳಿಸಿ ಅವಳನ್ನ ಸೀದಾ ಆಫೀಸಿಗೆ ಕರ್ಕೊಂಬಂದೆ. ಅವಳು ಒಳಗೆ ಹೋದ್ಲು, ನಾನು ನಿನಗೆ ಕಾಲ್ ಮಾಡಿದೆ. ಇದನ್ನು ದೊಡ್ಡ ಸಾಧನೆ ಮಾಡೋದು ಒಂಥರ ಯಾಕೆ ಹೇಳ್ತಿದ್ಯಾ ಆರ್ಯ? ನೀನು ದಡ್ಡ ಅಂತ ಪದೇ ಪದೇ ಪ್ರೂವ್ ಮಾಡ್ಕೋತಿದ್ಯಾ. ನಿನಗೆ ನಿಜವಾಗ್ಲೂ ಅರ್ಥ ಆಗೋದಿಲ್ವಾ ಅಥವಾ ಅರ್ಥ ಆಗದೆ ಇರೋ ಥರ ನಾಟಕ ಮಾಡ್ತೀಯಾ? ಓ, ಅರ್ಥ ಆದರೂ ನನ್ನ ಬಾಯಲ್ಲೇ ಕೇಳಬೇಕು ಅಂತ ಆಸೆ ಅಲ್ವಾ? ಅದೇನು ಹೇಳಾರ್ಯ, ಸುಮ್ಮನೆ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಅನುನೇ ರಾಜನಂದಿನಿ ಅಂತ ನೀನೇ ಅಲ್ವಾ ಹೇಳಿದ್ದು? ಹೌದು. ಅಲ್ಲಲ್ಲ, ಅನುನೇ ಹೇಳಿದ್ದು. ಅದಕ್ಕೇನೀಗ? ಅನು ನಿಜವಾಗ್ಲೂ ರಾಜನಂದಿನಿನ ಅಂತ ತಿಳ್ಕೊಳ್ಳೋಕ್ಕೆ ನಾನು ಅವಳ ಜೊತೆ ಆಟೋಲ್ಲಿ ಬಂದಿದ್ದು. ಅವರಿಬ್ರು ಒಂದೇ ತಾನೇ? ಅಲ್ಲ, ಬೇರೆ ಬೇರೆ. ಅನುನೇ ಬೇರೆ, ರಾಜನಂದಿನಿನೇ ಬೇರೆ ಅಂತ ಅನುಗೆ ಸರಿಯಾಗಿ ಅರ್ಥ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅವಳು ಇನ್ನೋಸೆಂಟ್ ಥರ ನಾಟಕ ಆಡ್ಬೋದು ಅಷ್ಟೆ, ಆದರೆ ಅವಳು ಅಮಾಯಕಿ ಅಲ್ವೇ ಅಲ್ಲ. ಈ ಆರ್ಯ ಹತ್ತಿರದಲ್ಲೇ ಇದ್ದರೂ ಜೊತೆಗಿರೋಕ್ಕಾಗದೆ ಅನು ಹೇಗೆ ಒದ್ದಾಡ್ತಾಳೆ ಅಂತ ನೋಡ್ತಿರೋ. ಅನು ಸಫರ್ ಆದಷ್ಟು ನಿನಗೆ ಖುಷಿನೇ ಅಲ್ವಾ? ನಿನಗೆ? ನಾನೇ ರಾಜನಂದಿನಿ ಅಂತ ಹೇಳಿದಾಗಲೇ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲಿಲ್ಲ. ಜೆಂಡೆ, ಯಾರ್ಯಾರೋ ನನ್ನ ರಾಜನಂದಿನಿ ಆಗೋಕ್ಕೆ ಸಾಧ್ಯನಾ? ತನಗೆ ತಾನೇ ರಾಜನಂದಿನಿ ಅಂತ ಹೇಳ್ಕೊಂಡ್ರೆ ಕೊನೆಗೆ ಏನಾಗುತ್ತೆ ಹೇಳು? ಹೇಳು ಜೆಂಡೆ. ಬೇಡ ಬೇಡ, ಅದನ್ನೆಲ್ಲ ನೆನಪಿಸ್ಬೇಡ ಆರ್ಯ. ನೀನು ಯಾಕೆ ಹೆದರ್ಕೋತಿದ್ಯಾ ಜೆಂಡೆ? ಈ ಭಯ ಅನುಗಿರ್ಬೇಕು. ನಾನು ರಾಜನಂದಿನಿ ಅಲ್ಲ, ಬರೀ ಅನು ಅಷ್ಟೇ ಅಂತ ಅವಳಿಗೆ ಅರ್ಥ ಆಗಬೇಕು. ಈ ಆರ್ಯ ಹತ್ರ ಇದ್ದರೂ ಜೊತೆಗಿರೋಕ್ಕಾಗದೆ ಅನು ಹೇಗೆ ಒದ್ದಾಡ್ತಾಳೆ ನೋಡ್ತಿರು. ಸರಿ ಜೆಂಡೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಆರ್ಯ ಏನು ಹೇಳ್ತಿದ್ದಾನೆ? ಅನು ರಾಜನಂದಿನಿ ಅಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಅವಳ ಜೊತೆಗೆ ಹೋಗ್ತಿದ್ದಾನ ಅಥವಾ ನನಗೆ ಯಾಮರ್ಸ್ತಾ ಇದ್ದಾನ? ಅಯ್ಯೋ ರಮ್ಯಾ, ರಮ್ಯಾ ಯಾಕೆ ಹೊಡಿತಿದ್ಯಾ ರಮ್ಯಾ? ರಮ್ಯಾ ನೋವಾಗತ್ತೆ ಕಣೆ, ಹೊಡಿಬೇಡ. ನೀನ್ ಮಾಡಿರೋ ಕೆಲ್ಸಕ್ಕೆ ಕೈಯಲ್ಲೆಲ್ಲ ದಂಡ ಎತ್ಕೊಂಡು ಹೊಡಿಬೇಕು. ಅಯ್ಯೋ, ಅಂತ ಕೆಲಸ ನಾನೇನು ಮಾಡಿದ್ದೀನಿ? ತುಂಬಾ ಅಮಾಯಕಂತರ ಆಡ್ಬೇಡ ಸಂಪತ್, ನನ್ಗಿನ್ನೂ ಕೋಪ ಬರುತ್ತೆ. ರಮ್ಯಾ, ನೀ ಕೋಪ ಮಾಡ್ತಾರ ನಾನು ಏನು ಮಾಡಿದೆ ಅದಾದ್ರೂ ಹೇಳು. ನೀನ್ ತಾನೇ ಕರೆಂಟ್ ಮಿಸ್ ಕಾಲ್ ಕೊಟ್ಟಿರೋದು. ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ಇಲ್ಲ, ನಾನು ಕೊಟ್ಟಿಲ್ಲ. ನೀನ್ ಕೊಟ್ಟಿಲ್ಲ ಅಂದ್ರೆ ನನ್ನ ಫೋನಿಂದ ತಾನೇ ಮಿಸ್ ಕಾಲ್ ಹೋಗೋಕೆ ಹೇಗೆ ಸಾಧ್ಯ? ಸರಿ, ಮಿಸ್ ಕಾಲ್ ಹೋಯ್ತು ಅಂತಾನೆ ಅನ್ಕೊಳ್ಳೋಣ. ಅದ್ಯಾಕೆ ಯಾವಾಗಲೂ ಕರೆಂಟ್ಗೆ ಹೋಗುತ್ತೆ? ಅದು ನಿನ್ನ ಫೋನು. ನನ್ನ ಫೋನು ಅದು ಏನಿಲ್ಲ ರಮ್ಯಾ, ನನಗೆ ಮಿಸ್ ಕಾಲ್ ಬಗ್ಗೆ ಏನು ಗೊತ್ತಿಲ್ಲ. ನಿಜ ಹೇಳು ಸಂಪತ್, ನನ್ನ ಫೋನ್ನ ನನ್ ಬಿಟ್ರೆ ನೀನೇ ಜಾಸ್ತಿ ಯೂಸ್ ಮಾಡೋದು. ಈಗಲಾದ್ರೂ ನಿಜ ಹೇಳು. ಹೇಳು. ರಮ್ಯಾ, ಹೊಡಿಬೇಡ ಕಡೆ. ಹೌದು, ನಾನೇ ಕಡೆ. ಹೊಡಿಬೇಡ. ಮತ್ತೆ ಜಾಕೋ ಹೀಗ್ ಮಾಡ್ದೆ? ಅದು ನಿನ್ ಮದ್ವೆ ಬೇಗ ಆಗ್ಲಿ ಅಂತ ಹೀಗ್ ಮಾಡ್ದೆ.
ನಿನಗೆ ಬರೀ ನನ್ನ ಬಗ್ಗೆನೇ ಯೋಚನೆ ಅಲ್ವಾ? ಅಲ್ಲಿ ಅನು ಜೀವನ ದೊಡ್ಡ ಡ್ಯಾಮೇಜ್ ಆಗಿದೆ ಸಂಪತ್. ಓ, ಅಲ್ಲಿ ಅನು ಜೀವನಕ್ಕೆ ಏನಾದರೂ ಆಗಲಿ, ನಾನು ಮಾತ್ರ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅಷ್ಟೇ ಅಲ್ವಾ? ಅನು ಏನಾಯ್ತು ರಮ್ಯಾ? ಆರ್ಯ ಸರ್ ಅನು ಮೇಲೆ ಕೋಪ ಮಾಡ್ಕೊಂಡು ಅವಳನ್ನ ಬಿಟ್ಟು ಹೋಗಿದಾರಂತೆ ಕಣೋ. ಇಂಥ ಟೈಮಲ್ಲಿ ನನ್ ಮದ್ವೆ ಮಾಡ್ಸು ಬಾ ಅಂತ ಅನುನ್ ಕರೆಯಕ್ಕಾಗುತ್ತಾ? ನಿನಗ್ ಸ್ವಲ್ಪನ ಹೃದಯನೇ ಇಲ್ಲ ಕಣೋ. ರಮ್ಯಾ, ಇಂಥ ದೊಡ್ಡ ಮಾತೆಲ್ಲ ಆಡ್ಬೇಡ ಕಣೆ. ಅನುಗ್ ಹೀಗಾಗಿರೋದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಮೇಡಮ್, ನಂದು ಒಳ್ಳೆ ಹೃದಯ ಆಗಿರೋದಕ್ಕೆ ನೀನು ಮತ್ತೆ ಕರಣ್ ಒಂದಾಗ್ಲಿ ಅಂತ ಬಯಸಿದ್ದು. ನಾನು ಬಯಸಿದ್ದು ತಪ್ಪಾ? ನಿನ್ ಉದ್ದೇಶ ಸರಿನೇ ಇದ್ರು ಈ ಟೈಮಲ್ಲಿ ತಪ್ಪು ಸಂಪತ್. ನಾನು ಅನು ಒಂದೇ ಮನೇಲಿ ಹುಟ್ಟಿಲ್ದೇ ಇರ್ಬೋದು, ಆದ್ರೆ ಅವಳ ಸಂಕಟ ನನ್ಗೆ ಅರ್ಥ ಆಗಲ್ವಾ ಹೇಳು? ತನ್ನ ಜೀವನದ ಕನ್ಸುಗಳನ್ನೆಲ್ಲ ಕಳ್ಕೊಂಡಿದ್ರು ಯಾರ ಹತ್ರನೂ ಹೇಳ್ಕೊಳ್ದೆ ಎಷ್ಟು ಕಷ್ಟಪಡ್ತಿದ್ದಾಳೆ ಗೊತ್ತಾ? ಅನು ಜೀವನ ಸರಿ ಆಗೋ ತನಕ ನನ್ ಮದ್ವೆ ಬಗ್ಗೆ ಮಾತಾಡೋಕೆ ನನ್ಗಿಷ್ಟ ಇಲ್ಲ. ನೀನು ಅಷ್ಟೇ, ಇನ್ನೊಂದ್ಸರಿ ಮಿಸ್ ಕಾಲ್ ಕೊಡೋದೆಲ್ಲ ಮಾಡಬೇಡ. ಸರಿ, ನಾನು ಇನ್ಮೇಲೆ ಹೀಗೆ ಮಾಡಲ್ಲ. ನಾನು ಕ್ಷಮಿಸ್ಬಿಡು ರಮ್ಯಾ. ರಮ್ಯಾ, ಸಾರಿ ರಮ್ಯಾ, ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಬಿಟ್ಟಿದೆ. ನೀವಾಗೆ ನಾನು ಫೋನ್ ಮಾಡೋ ತನಕ ನಾನು ಕಾಯ್ತಾ ಇರ್ತೀನಿ. ಗುಡ್ ಮಾರ್ನಿಂಗ್ ಅನು ಮ್ಯಾಮ್. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇಷ್ಟು ದಿವಸದ ಮೇಲೆ ನಿಮ್ಮ ನೋಡಿ ತುಂಬ ಖುಷಿ ಆಯಿತು. ನೀವು ಬಂದಿದ್ದು ಎಷ್ಟು ಖುಷಿ ಆಯಿತು ಗೊತ್ತಾ? ನನಗೂ ನಿಮ್ಮೆಲ್ಲರೂ ನೋಡಿ ತುಂಬಾ ಖುಷಿ ಆಯ್ತು. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಗುಡ್ ಮಾರ್ನಿಂಗ್. ಆರ್ಯ ಸರ್ ಕೆಲಸಕ್ಕೆ ಈಗಾಗಲೇ ರಿಸೈನ್ ಮಾಡಿದ್ದಾರೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಬಟ್ ಒಬ್ಬ CEO ಇಲ್ಲದೆ ನಮ್ಮ ಕಂಪನಿ ಯಾವ ಕೆಲಸಗಳು ಮುಂದಕ್ಕೆ ಹೋಗ್ತಾ ಇಲ್ಲ. ಆ್ಯಂಡ್ ಆಲ್ಸೋ ಆರ್ಯ ಸರ್ ರಿಸೈನ್ ಮಾಡಿರೋ ರೀಸನ್ಗೆ ಈ ಇವೆಂಟನ್ನ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಸರ್ ರಿಸೈನ್ ಮಾಡಿರೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಜೊತೆಗೆ ಈ ಮೀಡಿಯಾದವ್ರು ಕೇಳೋಂಥ ಕ್ವೆಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಆರ್ಯ ಸರ್ ಬರ್ತಾರೋ ಇಲ್ವೋ ಆ ಕನ್ಫರ್ಮೇಷನ್ ಕೂಡ ಇಲ್ಲ. ಅದಕ್ಕೆ ನಮ್ಮ ಆಫೀಸಲ್ಲೇ ನಮ್ಮ ನೆಕ್ಸ್ಟ್ CEO ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಇವತ್ತು ನಾವು ತುಂಬಾ ಇಂಪಾರ್ಟೆಂಟ್ ಪರ್ಸನ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ನೆವರ್ದಲೆಸ್ ಅವರಷ್ಟೇ ಎಫಿಷಿಯೆಂಟ್ ಆಗಿರೋ, ಅವ್ರಿಗೆ ಈಕ್ವಲ್ ಆಗಿರೋ, ಅವರಷ್ಟೇ ಪವರ್ಫುಲ್ ಆಗಿರೋ ಅಂತ ಮತ್ತೊಬ್ಬ ವ್ಯಕ್ತಿನ ಈ ಪೊಸಿಷನ್ಗೆ ನಾನು ಚೂಸ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ ಮೀರಾ, ನನ್ನ ಮೇಲೆ ನಿನಗೆ ಏನೇ ಕೋಪ ಇದ್ರೂ ಈ ಥರ ನನ್ನ ವೆಲ್ಕಮ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ವೆರಿ ಗುಡ್. ನಾನೇನಾದರೂ CEO ಆದರೆ ನಿನ್ನ ಪವರ್ನ ಕಮ್ಮಿ ಮಾಡೋಣ ಅಂದ್ಕೊಂಡಿದ್ದೆ. ಈಗ ಯೋಚನೆ ಮಾಡ್ತೀನಿ. ಇವರನ್ನ ಫೀಮೇಲ್ ವರ್ಷನ್ ಆಫ್ ಮಿಸ್ಟರ್ ವರ್ಧನ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೂಪರ್ ಮೀರಾ. ಒಂದರ್ಥದಲ್ಲಿ ಆರ್ಯ ನನ್ನ ವಿಶು ವರ್ಷನ್, ಈಗ ನಾನು ಆರ್ಯನ್ ವರ್ಷನ್. ಬೇಗ ಹೆಸರನ್ನ ಅನೌನ್ಸ್ ಮಾಡು. And she is none other than our very own Mrs. Anu Aryavardhan.
ಮೀರಾ, ನಾನಾ? ಏನು ಹೇಳ್ತಿದ್ಯಾ ನೀನು? ಅಲ್ಲ, CEO ಪೋಸ್ಟ್ಗೆ ನಾನು? ಮೀರಾ, ಇಲ್ಲಿ ನನಗಿಂತ ಕ್ವಾಲಿಫೈಡ್ ಆಗಿರೋರು ತುಂಬ ಜನ ಇದ್ದಾರೆ. ನಾನೇ ಯಾಕೆ ಮೀರಾ? ಅನು, ಆರ್ಯ ಸರ್ ಜಾಗದಲ್ಲಿ ಎಲ್ಲರೂ ನಿನ್ನೇ ನೋಡೋದಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಕ್ವಾಲಿಫಿಕೇಷನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡ ರೋಲ್ ಪ್ಲೇ ಮಾಡೋದು ಎಮೋಷನ್ಸ್. ನೋ ಬಡಿ ಕ್ಯಾನ್ ಫಿಲ್ ದಿಸ್ ಪ್ಲೇಸ್ ಬೆಟರ್ ದೆನ್ ಯು. ಸೊ ಪ್ಲೀಸ್, ಬೇಡ ಅನ್ಬೇಡ. ಹೌದು ಅನು ಮ್ಯಾಮ್, ನೀವು ಒಪ್ಕೊಳ್ಳೇಬೇಕು ಪ್ಲೀಸ್. ನೀವು ನಮ್ಮ ಆರ್ಯ ಸರ್ ಥರನೇ, ಪ್ಲೀಸ್ ಒಪ್ಕೊಳ್ಳಿ ಮ್ಯಾಮ್. ಪ್ಲೀಸ್ ಒಪ್ಕೊಳ್ಳಿ ಮೇಡಮ್, ಪ್ಲೀಸ್ ಮ್ಯಾಮ್, ಪ್ಲೀಸ್ ಒಪ್ಕೊಳ್ಳಿ. ಪ್ಲೀಸ್ ಮ್ಯಾಮ್, ಪ್ಲೀಸ್ ಮೇಡಮ್, ಪ್ಲೀಸ್ ಒಪ್ಕೊಳ್ಳಿ ಮ್ಯಾಮ್. ಬೇರೆ ಯಾರೋ ಹೊಸದಾಗಿ ನಮ್ಮನ್ನ ರೂಲ್ ಮಾಡೋ ಬದಲು ನಮ್ಮ ಬಗ್ಗೆ, ನಮ್ಮ ಆಫೀಸ್ ಬಗ್ಗೆ ಎಲ್ಲ ತಿಳ್ಕೊಂಡಿರೋ ನೀವೇ ನಮ್ಮ ಜೊತೆ ಇದ್ದರೆ ನಮ್ಮ ಅದೃಷ್ಟ. ಪ್ಲೀಸ್ ಒಪ್ಕೊಳ್ಳಿ ಮ್ಯಾಮ್, ಪ್ಲೀಸ್ ಮ್ಯಾಮ್. ಅದಕ್ಕೆ ಇಷ್ಟು ಜನ ನಿಮ್ಮ ಪರವಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ನೀವು ಅದೇ ಬೇಡ ಅನ್ನೋದು ಸಾಧ್ಯ ಹೇಳಿ? ನಿಮಗೂ ಚೆನ್ನಾಗಿ ಗೊತ್ತು ದಾದಾ ಯಾವತ್ತಿದ್ರೂ ವರ್ಕರ್ಸ್ ಪರ ಅಂತ. ಸೊ ನಿಮಗೆ ಬೇರೆ ಆಪ್ಷನ್ ಇಲ್ಲ. ಪ್ಲೀಸ್ ಒಪ್ಕೊಳ್ಳಿ. ಅನು, ಕಂಗ್ರಾಟ್ಸ್. ಅನು, ಪ್ಲೀಸ್. ಮೀರಾ, ಏನ್ ಮಾಡ್ತಿದ್ಯಾ ನೀನು? ನನಗಿದೆಲ್ಲ ಬೇಕಾಗಿಲ್ಲ. ಇಷ್ಟು ದೊಡ್ಡ ಜವಾಬ್ದಾರಿನ ಹೊರಿಸೋದಕ್ಕೂ ಮುಂಚೆ ನನಗೆ ಹೇಳ್ಬೇಕಲ್ವಾ? ಬಾವ, ನೀವು ಕೂಡ ನನಗೆ ಹೇಳಬೇಕಿತ್ತು ಅಲ್ವಾ? ನಾನು ಆಫೀಸಿಗೆ ಬರಲ್ಲ ಅಂತ ಹೇಳೋಗೋಣ ಅಂತ ಬಂದರೆ ಇಲ್ಲಿ ನೋಡಿದ್ರೆ ನೀವೆಲ್ಲರೂ ಸೇರ್ಕೊಂಡು ಈ ದೊಡ್ಡ ಜವಾಬ್ದಾರಿ ನಾನು ಹೊರಿಸ್ತಾ ಇದ್ದೀರಾ. ಅದಕ್ಕೆ ಈಗ ಆಗ್ತಿರೋದೆಲ್ಲ ಸರಿಯಾಗೇ ಇದೆ. ಪ್ಲೀಸ್ ಒಪ್ಕೊಳ್ಳಿ. ಅನು, ನೀನು ಇಷ್ಟೊಂದೆಲ್ಲ ಯೋಚನೆ ಮಾಡೋ ನೆಸೆಸಿಟಿನೇ ಇಲ್ಲ. ನೀನೇನು ಈ ಕಂಪನಿಗೆ ಹೊಸಬ್ಳಲ್ಲ. ನಿನ್ನ ಕೈಲಿ ಇದೆಲ್ಲ ಮ್ಯಾನೇಜ್ ಮಾಡೋಕ್ಕಾಗತ್ತೆ ಅಂತಲೇ ನಾವು ಈ ಡಿಸಿಷನ್ ತೊಗೊಂಡಿರೋದು. ಮೀರಾ, ಈ ಜವಾಬ್ದಾರಿನ ನೀನು ಹರ್ಷ ಬಾವಂಗೆ ಕೊಟ್ಟಿದ್ದಿದ್ರೆ ಚೆನ್ನಾಗಿರೋದು. ಅದಕ್ಕೆ ನೋ, ಈ ಜಾಗ ದಾದಾಗ್ಬಿಟ್ರೆ ನಿಮಗೆ ಮಾತ್ರ ಸರಿ ಹೋಗೋದು. ಫ್ರಾಂಕ್ಲಿ ಸ್ಪೀಕಿಂಗ್, ನಿಮ್ಮಷ್ಟು ನಿಸ್ವಾರ್ಥಿಯಾಗಿ ಕೆಲಸ ಮಾಡೋಕ್ಕೆ ನನ್ನ ಕೈಲಂತೂ ಸಾಧ್ಯ ಆಗಲ್ಲ. ಸೊ ಅದಕ್ಕೆ ಪ್ಲೀಸ್. ಇಲ್ಲ ಬಾವ, ಇದು ನನ್ನ ಕೈಲಾಗಲ್ಲ. ಅನು, ಆರ್ಯ ಸರ್ ಆಫೀಸ್ ಬಿಟ್ಟ ಮೇಲೆ ಈ ಪೊಸಿಷನಲ್ಲಿ ಇನ್ಯಾರು ಕೂತ್ಕೋಬೇಕು? ಪ್ಲೀಸ್ ಬಾ. ನಾನಿಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೋಳು, ನಾನು ಹೇಗೆ? ಅನು, ಯಾರು ಗ್ರೌಂಡ್ ಲೆವೆಲಲ್ಲಿದ್ದು ಹಾರ್ಡ್ ವರ್ಕ್ ಮಾಡಿ ಮೇಲೆ ಬಂದಿರ್ತಾರೋ ಅಂಥವ್ರು ಮಾತ್ರ ಈ ಥರ ದೊಡ್ಡ ಪೊಸಿಷನ್ಗೆ ಹೋಗೋದಕ್ಕೆ ಸಾಧ್ಯ. ಸೊ ಡೋ ವರಿ, ಪ್ಲೀಸ್. ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಯಾ? ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಸ್ವಿನ್ಸ್ ಕಂಪ್ನಿ ಮ್ಯಾನೇಜರ್ ಬಂದಿದ್ದಾರೆ. ಓಹ್, ಐ ಬಿ ದೇರ್. ಸರಿ ಮೇಡಮ್. ಇವತ್ತು ಸ್ವಿಂಗ್ಸ್ ಕಂಪನಿ ಜೊತೆ ಒಂದು ಮೀಟಿಂಗ್ ಇದೆ. ಸೊ ನಾನು ಮೀಟಿಂಗ್ ಅಟೆಂಡ್ ಮಾಡಿಬಿಟ್ಟು ಬರ್ತೀನಿ. ಓಕೆ ಹರ್ಷ ಸರ್, ಇನ್ ಕೇಸ್ ಇಫ್ ಯು ಆರ್ ಕಾಂಟ್ರಾಕ್ಟಿಂಗ್ ವಿತ್ ದ ಸ್ವಿಂಗ್ಸ್ ಕಂಪನಿ, ಆಗ ಮೀಟಿಂಗ್ಗೆ ನೀವು ಅಟೆಂಡ್ ಆಗಬೇಕಾಗುತ್ತೆ. ಯಾ ಬೇಡ, ಐ ಜಾಯ್ನ್ ಯು. ಯಾ. ಪ್ಲೀಸ್ ಡೋಂಟ್ ವರಿ, ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ.
ಗುಡ್ ಲಕ್. ಆರ್ಯ ಸರ್, ನಾನಿನ್ನೂ ಈ ಕಂಪ್ನಿಗೆ ನೆನ್ನೆ ಮೊನ್ನೆ ಜಾಯ್ನ್ ಆದಂಗಿದೆ. ನೀವು ಈ ಚೇರ್ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಿದ್ದಿದ್ದು ನನಗೆ ಈಗಲೂ ಕಣ್ಣಿಗೆ ಕಟ್ಟಾಗಿದೆ. ಆದರೆ ಇವತ್ತು ನೀವು ನನ್ನ ಜೊತೆಗಿಲ್ಲ, ನನ್ನ ಮೇಲೆ ಕೋಪ ಮಾಡ್ಕೊಂಡು ಬಿಟ್ಟು ಹೋಗಿದ್ದೀರ. ಹಾಗಿದ್ಮೇಲೆ ಈ ಪದವಿ, ಈ ಚೇರ್ ಇದೆಲ್ಲ ನನಗೆ ಬೇಕಾ?